ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಾವು ನೀವೆಲ್ಲ ನಿನ್ನೆ ದಿವಸ ಕ್ಷೀರಸಾಗರದ ಮನೆಯೊಳಗೆ ಯೋಗ ವೈಶಿಷ್ಟ್ಯವನ್ನು ಹೇಳ್ತಕ್ಕಂಥದ್ದನ್ನು ನೋಡಿವಿ. ಅಲ್ಲೇ ಆ ಯೋಗ ವೈಶಿಷ್ಟ್ಯ ಹೇಳುವಾಗ ಆ ಸಿದ್ಧರ ಕೀರ್ತಿ ಅಪಾರವಾಗಿ ಹುಬ್ಬಳ್ಳಿಯೊಳಗೆ ಬೆಳೆದ ಎಲ್ಲ ಜನರು ಆ ಒಂದು ಶಾಸ್ತ್ರವನ್ನು ಕೇಳಲಿಕ್ಕೆ ಬರೋ ಜನ ಹೆಚ್ಚಾಕೈತಿ. ಆವಾಗ ಆ ಜನ ಹೆಚ್ಚಾಗಬೇಕತ್ ಕೂಡಲೇ ಸಿದ್ಧಾರೂಢರು ಇಂಥ ಗದ್ದಲ ಸಮೂಹಕ್ಕಿಂತ ನನಗೆ ಏಕಾಂತದೊಳಗೆ ಇರೋದು ಚಲೋ ಆಕೈತಿ ಅಂತ ತಿಳ್ಕೊಂಡು ಏನು ಮಾಡ್ತಾರೋ, ಆ ತರುವೆಯವ್ರ ಬಾವಿಯನ್ನು ಬಿಟ್ಕಾರ ಡುಮಗೇರಿಗೆ ಬರ್ತಾರೆ. ಆ ಡುಮಗೇರಿಗೆ ಬಂದ ಮ್ಯಾಗ ಅಲ್ಲೇ ಸಿದ್ಧಗಣ ಸ್ವಾಮಿಗಳ ಸಮಾಧಿ ಇರ್ತೈತಿ. ಆ ಸಮಾಧಿ ಹತ್ರನ ಸಂತೋಷದಿಂದ ಅವರು ಕಾಲವನ್ನು ಕಳೀತಿರ್ತಾರೆ. ಆ ಒಂದು ದಿನದೊಳಗೆ ಕಾಲದೊಳಗೆ ಅಲ್ಲಿಗೆ ದನ ಕಾಯುವಂಥ ಹುಡುಗರು ಏನು ಮಾಡ್ತಾರೋ, ದನಗಳನ್ನು ಹೊಡ್ಕೊಂಡು ಬಂದ ಅಲ್ಲಿ ದನಗಳನ್ನು ಮೇಯಿಸ್ತಾ ಆಟ ಆಡ್ತಿರ್ತಾರೆ. ಆವಾಗ ಆ ಹುಡುಗರು ಕೂಡ ಆಟ ಆಡ್ಕೊತ ಅವರಿಗೆ ತಮ್ಮ ಲೀಲೆಯನ್ನು ತೋರಿಸ್ಕೊತ ಆ ಅಡವಿಯೊಳಗೆ ಇದ್ದಂಥ ಹಣ್ಣು ಕವಳಿ, ಕಾರಿ, ಬೋರಿ, ಪೇರ್ಲ, ನೀರ್ಲ, ಹಲಸು ಇಂಥ ಹಣ್ಣುಗಳನ್ನು ತಿನ್ನುತ್ತಾ ಆ ಬಾಲಕರು ಕೂಡ ಆಟ ಆಡ್ಕೊತ ಅವರಿಗೆ ಕೊಳ್ಳು, ಕಟ್ಟಿಗೆ, ಸೆಗಣಿ ಇಂಥವೆಲ್ಲ ಕೂಡಿಸಿ ಕೊಡೋದನ್ನು ಅವ್ರದ್ದೊಂದು ದಿನಚರಿಯಾಗಿತ್ತು. ಈ ಪ್ರಕಾರ ಆ ಹುಡುಗರು ಕೂಡ ಸಂತೋಷದಿಂದ ಸಿದ್ಧಾರೂಢರು ಕಾಲ ಕಳೀತಿದ್ರು. ರಾತ್ರಿ ಸಮಯದೊಳಗೆ ಸಿದ್ಧಗಣ ಸ್ವಾಮಿಗಳ ಸಮಾಧಿಯಲ್ಲೇ ಮಲ್ಕೋತಿದ್ರು. ಒಂದು ದಿವಸ ಏನಾಕತಿ ಅಂತಂದ್ರೆ ಆ ಹುಡುಗರು ಕೂಡ ಆಡ್ಕೊತ ಒಂದು ಹಣ್ಣಿನ ತೋಟದೊಳಗೆ ಪ್ರವೇಶ ಮಾಡ್ತಾರೆ. ಆವಾಗ ಸಿದ್ಧಾರೂಢರು ಆ ತೋಟದ ಸೊಬಗನ್ನು ನೋಡ್ಕೊತ ನಿಂತಿರ್ತಾರೆ. ಅದರೊಳಗೆ ಒಬ್ಬ ಹುಡುಗಿ ಏನು ಮಾಡ್ತಾನೋ ಅಂತಂದ್ರೆ ಒಂದು ಹಲಸಿನ ಹಣ್ಣು ಹರ್ಕೊಂಡು ಅವನ ಓಡಾಕೆ ಚಲೋ ಹಾಕಾನ. ಅವ್ನು ಓಡಾಕತ್ ಕೂಡಲೇ ಅದನ್ನು ನೋಡಿ ಎಲ್ಲ ಹುಡುಗರು ಓಡಾಕೆ ಚಲೋ ಹೋಗ್ತಾರೋ, ಅವ್ರು ನೋಡಿ ಸಿದ್ಧಾರೂಢರು ಓಡಾಕೆ ಚಲೋ ಹೋಗ್ತಾರೋ. ಆವಾಗ ಆ ತೋಟದ ಮಾಲೀಕ ಹಣ್ಣು ಹರಿದು ನೋಡಿ ಎಲ್ಲೆಲ್ಲಿ ಅನ್ನುತ್ತಾ ಓಡಿ ಬರ್ತಾನೆ. ಆವಾಗ ಆ ಹುಡುಗರು ಹಣ್ಣು ಹೋಗೋದ ತಪ್ಪಿಸ್ಕೊಂಡು ಓಡೋಕ್ಕವು. ಸಿದ್ಧಾರೂಢರು ಅವನ ಕೈಗೆ ಸಿಗ್ತಾರೆ. ಅವಾಗ ಅವ್ನು ಏನು ಮಾಡ್ತಾನೆ ಅಂದ್ರೆ ಹಿಡಿದ ಸಿದ್ಧಾರೂಢರನ್ನ ಶಿಸ್ತಾಗಿ ಗುದ್ದಾಕ ಚಲೋ ಹಾಕ್ಕಾನ. ಆವಾಗ ಅದನ್ನು ನೋಡಿದಂಥ ಹುಡುಗರು ಮತ್ತಷ್ಟು ಓಡಿ ಹೋಗ್ತಾರೋ. ಆ ಸಿದ್ಧಾರೂಢರನ್ನ ಹೊಡೆದ ಕಾರ ಅವ ಏನು ಮಾಡ್ತಾನೋ ಬೈಕೊಂತ ಆ ಹಲಸಿನ ಹಣ್ಣು ತೊಗೊಂಡ ಹೊರಟ ಹೊಕ್ಕಾನ. ಅದ ಸಮಯಕ್ಕೆ ಅಲ್ಲೇ ಕೃಷ್ಣಾಪುರದ ಗುರುಪಾದ ಎನ್ನತಕ್ಕಂಥವ್ ಬರ್ತಾನೋ. ಬಂದ ಆ ಹುಡುಗರ ಬಾಯಿಂದ ಆ ತೋಟದ ಮಾಲೀಕ ಸಿದ್ಧಾರೂಢರನ್ನ ಹೊಡೆದ ಅನ್ನುವಂಥದ್ದನ್ನು ಕೇಳಿ ಮರುಗ್ಕೊಂತ ಸಿದ್ಧಾರೂಢರ ಹತ್ರ ಬಂದ ಕೇಳ್ತಾರೆ, ಸ್ವಾಮಿಗಳ ನಿಮ್ಮನ್ನು ಕರುಣಿಲ್ದ ತೋಟದ ಮಾಲೀಕ ಹೊಡೆದ ಹರ ಹರ ಅಂತೇಳಿ ಅವ್ರು ಏನು ಮಾಡ್ತಾರೋ ಚಿಂತೆ ಮಾಡ್ತಾರೋ. ಆವಾಗ ಸಿದ್ಧಾರೂಢರು ಹೇಳ್ತಾರೋ, ಸ್ವಾಮಿಗಳ ಈ ಜ್ಞಾನಿ ಕರ್ಮಪಾಶಿ ಅನ್ನುವಂಥದ್ದು ಒಂದು ನೆವದಿಂದ ಹರಿದು ಹೋಗ್ಬೇಕಾಗೈತಿ. ಅದಕ್ಕೆ ಅದೆಲ್ಲ ನಾನು ಗುರುಭಾವದಿಂದ ತಿಳ್ಕೊತೀನಿ. ಯಾಕಂದ್ರೆ ನನ್ನ ಕರ್ಮ ಕಳೆದವರೆಲ್ಲ ನನ್ನ ಗುರು ಸ್ವರೂಪರು ಅಂತೇಳಿ ನಾನು ತಿಳ್ಕೊತೀನಿರಿಪ್ಪ. ಹಿಂದೆ ಕೃಷ್ಣ ಏನೂ ತಪ್ಪು ಮಾಡಲಿಲ್ಲ ಅಂದ್ರೂ ಅವನಿಗೆ ಅಪವಾದ ಬಂದಂಗೆ ನಮಗೂ ಈಗ ನಾವು ಏನೂ ತಪ್ಪು ಮಾಡಿಲ್ಲ ಅಂದ್ರೆ ನಮಗೆ ಅಪವಾದ ಬಂದತಿ. ಅದಕ್ಕೆ ಆ ಕೃಷ್ಣಗೆ ಬಂದ ಅಪವಾದ ಯಾವುದ್ರಿ ಅಂತೇಳಿ ಆ ಗುರುಪಾದಯ್ಯನವ್ರು ಕೇಳಿದಾಗ ಸಿದ್ಧಾರೂಢರು ಶಮಂತಕ ಮಣಿ ಅಂತ ಒಂದು ಕಥೆಯನ್ನು ಅವರಿಗೆ ಹೇಳ್ತಾರೆ. ಅದು ಯಾವುದಪ್ಪ ಅಂತಂದ್ರೆ, ದ್ವಾರಕಾದೊಳಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಎಲ್ಲ ಪರಿವಾರದವರು ಸಭೆ ಕರಿತಾನೆ. ಕರೆದಾಗ ಅಲ್ಲಿ ಸತ್ರಾಜಿತ ಅಂತಕ್ಕಂಥ ರಾಜ ಆ ಸೂರ್ಯನ ನಾರಾಯಣನಿಂದ ಪಡೆದಂಥ ಶಮಂತಕ ಮಣಿಯನ್ನು ತನ್ನ ಕೊರಳಾಗಿ ಧರಿಸಿಕೊಂಡ ಆ ಸಭೆಗೆ ಬರ್ತಾನೆ. ಬಂದಾಗ ಆ ಶ್ರೀಕೃಷ್ಣ ಆ ಶಮಂತಕ ಮಣಿಯ ಒಂದು ವಾರ್ತೆಯನ್ನು, ಅದರ ಮಹಿಮೆಯನ್ನು ಮೊದಲ ತಿಳ್ಕೊಂಡಾಗಿರ್ತಾನೋ. ಅದಕ್ಕೆ ಆ ಸಭೆಯೊಳಗೆ ಆ ಮಣಿಹಾರವನ್ನು ಸತ್ರಾಜಿತನ ಕಂಠದೊಳಗೆ ನೋಡಿ ಏನು ಮಾಡ್ತಾನು ಅಂತಂದ್ರೆ, ಏ ಸತ್ರಾಜಿತ ರಾಜ, ಆ ಮಣಿಯನ್ನು ನಮಗೆ ಕೊಟ್ಟು ಬಿಡಪ್ಪ ಅಂತೇಳಿ ಶ್ರೀಕೃಷ್ಣ ಕೇಳ್ತಾನೆ. ಕೇಳಿದಾಗ ಆ ರಾಜ ಅದಕ್ಕೇನೋ ಹೊಳ್ಳಿ ಉತ್ತರ ಕೊಡ್ದನ, ಹಾಗೆ ಸುಮ್ಮನೆ ಹೊರಟ ಹೊಕ್ಕಾನ. ಮುಂದೊಂದು ದಿವಸ ಏನಾಕತಿ ಅಂದ್ರೆ, ಆ ಸತ್ರಾಜಿತಿಗೆ ಒಬ್ಬ ತಮ್ಮ ಇರ್ತಾನೆ ಪ್ರಸೇನನ ಅಂತೇಳಿ. ಅವ ಏನು ಮಾಡ್ತಾನು ಅಂತಂದ್ರೆ ಅವ್ರ ಅಣ್ಣನಿಂದ ಹಠ ಮಾಡಿ ಆ ಅಣ್ಣನ ಕೊಳ್ಳಾಗಿದ್ದಂಥ ಆ ಒಂದು
ಮಣಿಹಾರವನ್ನು ತನ್ನ ಕಂಠದೊಳಗೆ ಕೊರಳೊಳಗೆ ಧರಿಸ್ಕೊಂಡ ಬ್ಯಾಟಿ ಆಡಕ್ಕಂತೇಳಿ ಅಡವಿಗೆ ಹೊಕ್ಕಾನ. ಅಡವಿಗೆ ಹೋದಂಥ ಟೈಮ್ದೊಳಗೆ ಆ ಒಂದು ಪ್ರಸೇನನನ್ನು ಒಂದು ದೊಡ್ಡದಾದಂಥ ಸಿಂಹ ಏನು ಮಾಡ್ತೈತಿ, ಗರ್ಜನೆ ಮಾಡ್ಕೊತ ಬಂದು ಅವನ ಗಂಟಲು ಕಾರಿ ಅವನ ರಕ್ತ ಏರಿ ಅವನ ಕೊಂದ ಕಾರ ಅವನ ಕೊರಳೊಳಗಿದ್ದಂಥ ಆ ಶಮಂತಕ ಮಣಿಯನ್ನು ಕಿತ್ಕೊಂಡು ಹೋಗ್ತೈತಿ. ಅದು ಕಿತ್ಕೊಂಡು ಹೋಗೋದಷ್ಟತ್ತಲ್ಲ, ಅದಕ್ಕಿಂತ ದುಪ್ಪಟ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಜಾಂಬುವಂತ ಅಂತಕ್ಕಂಥ ಕರಡಿ ಬಂದು ಏನು ಮಾಡ್ತೈತಿ, ಆ ಸಿಂಹ ಕೊಂದ ಆ ಮಣಿ ಅಪಹರಣ ಮಾಡಿಕೊಂಡು ತನ್ನ ಗವಿಗೆ ಸೇರ್ಕೊಳ್ತೈತಿ. ಮುಂದೆ ಏನಾಕತಿ, ಪ್ರಸೇನನ ಮನೆಗೆ ಬರೋದಿಲ್ಲ. 2-3 ದಿವಸ ಆದ್ರೂ ಆವಾಗ ಸತ್ರಾಜಿತ ತನ್ನ ಮನೆಗೆ ಬಾರದ ತಮ್ಮನ ವಿಷಯಕ್ಕೆ ಏನು ಮಾಡ್ತಾನೋ, ದುಃಖ ಪಟ್ಟು ಏನು ವಿಚಾರ ಮಾಡ್ತಾನೋ ಅಂತಂದ್ರೆ, ಹಿಂದೆ ಸಭಾದೊಳಗೆ ಶ್ರೀಕೃಷ್ಣನ ನನ್ನ ಕೊರಳಾಗಿದ್ದಂಥ ಮಣಿಹಾರ ಕೊಡಂತ ಬೇಡಿದ್ದ, ನಾನು ಅದನ್ನು ಕೊಡಲಿ ಹಂಗೆ ಬಂದೇನಿ. ಅದಕ್ಕೆ ಆ ಮಣಿ ಆಸೆಕ್ಕಾಗಿ ಆ ಕೃಷ್ಣನ ನನ್ನ ತಮ್ಮನ್ನ ಕೊಂದಾನು ಅಂತೇಳಿ ತಿಳ್ಕೊಂಡ, ಅಲ್ಲದ ಆ ಮಣಿಹಾರವನ್ನು ಕೂಡ ತೊಗೊಂಡು ಹೋಗ್ಯಾನು ಅಂತೇಳಿ ಅನುಮಾನ ಪಟ್ಟ ಕಂಡವ್ರ ಮುಂದೆ ಅವ ದೂರ ಹೇಳಕ್ಕೆ ಚಲೋ ಆಕ್ಕಾನ. ಆವಾಗ ಆ ಕೃಷ್ಣ ಏನು ಮಾಡ್ತಾನು ಅಂತಂದ್ರೆ, ಆ ಅಪವಾದ ಕೇಳಿ ಈ ಅಪವಾದನ ತೆಗೆದು ಹಾಕಲಿಲ್ಲ ಅಂದ್ರೆ ನನ್ನ ಜನ್ಮನ ವ್ಯರ್ಥಕ್ಕತಿ ಅಂತೇಳಿ ತಿಳ್ಕೊಂಡ ಅತಿ ಕಳವಳ ಪಟ್ಕೊಂಡು ಏನು ಮಾಡ್ತಾನು ಅಂತಂದ್ರೆ, ಬ್ಯಾಟೆ ಆಡೋ ಸಲುವಾಗಿ ಒಂದು ದಿನ ತನ್ನ ಸಹಚರರನ್ನು ಕರ್ಕೊಂಡ ಅಡವಿಗೆ ಹೊಕ್ಕಾನ. ಆ ಕೃಷ್ಣ ಬೇಟೆ ಮಾರ್ಗಗಳನ್ನು ಹುಡುಕುವಾಗ ದೂರದೊಳಗೆ ಒಂದು ಶವ ಬಿದ್ದದ್ದನ್ನು ನೋಡ್ತಾನೆ. ನೋಡಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ತನ್ನ ಜೊತೆಗೆ ಬಂದಂಥವ್ರನ್ನ ಕಳಿಸ್ಕೊಡ್ತಾನೆ. ಅವರು ಅದನ್ನು ಪರೀಕ್ಷೆ ಮಾಡಿ ಆ ಶವವನ್ನು ನೋಡಿ ಇದು ಪ್ರಸೇನನ ಶವ ಅಂತೇಳಿ ಬಂದ ಆ ಕೃಷ್ಣ ಪರಮಾತ್ಮಗೆ ತಿಳಿಸಿದಾಗ ಆ ಕೃಷ್ಣ ಪರಮಾತ್ಮ ಬಂದ ಆ ಶವ ನೋಡ್ತಾನೆ. ಅದರ ಕೊಳ್ಳಾಗ ಆ ಮಣಿಹಾರ ಇರೋದಿಲ್ಲ. ಆವಾಗ ಆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೋ ಅಂತಂದ್ರೆ, ಹಂಗಾದ್ರೆ ಈ ಶಿವವನ್ನು ಕೊಂದದ್ದು ಯಾರು ಅಂತೇಳಿ ತಿಳ್ಕೊಂಡ ಪರೀಕ್ಷೆ ಮಾಡಿದಾಗ ಅದು ಒಂದು ಪ್ರಾಣಿ ಹೆಜ್ಜೆಯನ್ನು ತೋರಿಸ್ತಾವ. ಅದನ್ನು ಹಿಡಿದ ಆ ಹೆಜ್ಜೆ ಗುರುತನ್ನು ಹಿಡಿದು ಏನು ಮಾಡ್ತಾನೋ, ನಡು ಮಧ್ಯದಲ್ಲಿ ಮರಣ ಹೊಂದಿದಂಥ ಸಿಂಹ ಕಾಣ್ತಾನೆ. ಸಿಂಹ ಕಂಡಾಗ ಅದರ ಹತ್ರನೂ ಕೂಡ ಮಣಿ ಇಲ್ಲದನ್ನು ಕಂಡು ಅದರ ಗಾಯ ಪರೀಕ್ಷೆ ಮಾಡ್ತಾನೆ. ಅದರ ಗಾಯ ಪರೀಕ್ಷೆ ಮಾಡಿದಾಗ ಅದು ಕರಡಿಯಿಂದ ಆದದ್ದು ಅಂತೇಳಿ ತಿಳಿದು ಬರ್ತೈತಿ. ಆ ಕೂಡಲೇ ಅವ್ರು ಏನು ಮಾಡ್ತಾರೋ, ತನ್ನ ಸೇವಕರನ್ನು ಕರ್ಕೊಂಡ ಆ ಕರಡಿ ಹೆಜ್ಜೆಯನ್ನು ತುಳ್ಕೊಂತ ಹೋದ ಕೂಡಲೇ ಒಂದು ಗವಿಯನ್ನು ತೋರಿಸ್ತಾವ. ಆವಾಗ ಆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೋ ಅಂತಂದ್ರೆ, ತನ್ನ ಸೇವಕರನ್ನು ಹೊರಗೆ ನಿಲ್ಲಿಸಿ ಒಬ್ಬನೇ ಧೈರ್ಯವಾಗಿ ಗವಿಯೊಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಏನಾಗಿರ್ತೈತಿ ಅಂತಂದ್ರೆ, ಆ ಜಾಂಬು ಅಂತ ಅನ್ನತಕ್ಕಂಥ ಕರಡಿ ಏನೊಂದು ಆ ಮಣಿಹಾರವನ್ನು ಏನು ತೊಗೊಂಡು ಬಂದಿರ್ತೈತಲ್ಲ, ಆ ಮಣಿಹಾರದ ಪ್ರಕಾಶದಲ್ಲಿ ಸುಖವಾಗಿ ನಿದ್ರೆ ಮಾಡ್ತಿರ್ತೈತಿ. ಪರಮಾತ್ಮ ಅದನ್ನು ನೋಡಿದವನ ಅವನಿಗೆ ಎಚ್ಚರ ಆಗಲಿ ಅಂತೇಳಿ ಒಂದು ಗೀತಾ ಪದ್ಯವನ್ನು ಹಾಡ್ತಾನೆ. ಆವಾಗ ಆ ಜಾಂಬುವಂತನಿಗೆ ಎಚ್ಚರಾಗಿ ಅವನು ಏನಂತಾನಂದ್ರೆ, ಏ ಹುಚ್ಚ ನೀ ಯಾವದಿಯೋ ಅಂತ ಕೂಗ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಅಂತಾನು, ನಾನು ಸ್ವಚ್ಛ ಹೃದಯದ ಅಚ್ಯುತ ಆದೇನಪ್ಪ, ನೀನು ಕೊರಳಾಗೇನು ಮಾಲಿ ಹಾಕ್ಕೊಂಡಿಯಲ್ಲ, ಆ ಮಾಲಿ ಕೊಡು ನನಗೆ, ಅದನ್ನು ತೊಗೊಂಡು ಹೋಗ್ಬೇಕಂತೇಳಿ ನಾ ಬಂದೀನಿ, ಅದನ್ನು ಮುಚ್ಚಿಟ್ಕೋಬೇಡ, ನನಗೆ ಕಾಣಿಕೆಯಾಗಿ ಬೀಚ್ಕೊಡು ಅಂತೇಳಿ ಕೇಳ್ತಾನೆ. ಆವಾಗ ಆ ಜಾಂಬು ಅಂತಂತಾನು, ಎಲ್ಲೋ ನರ ಮನುಷ್ಯನೇ, ಇದು ನಂದು, ಇದನ್ನು ಇಂದ್ರಾದಿ ದೇವತೆಗಳು ಕೂಡ ತಮ್ಮ ಕೈ ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದಮ್ಯಾಗ ನೀ ಯಾಕೆ ಬೇಡಿ ನಿರಾಶೆ ಆಗಬೇಡ, ಸುಮ್ಮನೆ ಹೋಗು ಅಂತೇಳಿ ಅವ ಕೃಷ್ಣ ಪರಮಾತ್ಮಗೆ ಗದ್ದರಿಸ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಹೆದರ್ದನ ಏನಂತಾನಂತಂದ್ರೆ, ನಾ ಎಂದಿಗೂ ಅದನ್ನು ಬಿಟ್ಟು ಹೋಗುದಿಲ್ಲ ಅಂತೇಳಿ ತಿಳ್ಕೊಂಡು ಅಂದಾಗ ಆ ಜಾಂಬುವಂತಗ ಬಹಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಹುಂಕರಿಸಿ ಏನಂತಾನು ಅಂತಂದ್ರೆ, ಏ ನರಮನುಷ್ಯ ಎಂದು ಸಿಟ್ಟಿನಿಂದ ತನ್ನ ಕೈಯೊಳಗಿದ್ದಂಥ ಆಯುಧದಿಂದ ಕೃಷ್ಣ ಪರಮಾತ್ಮಗೆ ಹೊಡಿತಾನೆ.
ಆವಾಗ ಕೃಷ್ಣ ಪರಮಾತ್ಮ ಹಲ್ಗಚ್ಚ ಹೇಳಿ ತಾಳು ನಿನ್ನ ಬಲವನ್ನು ಮುರಿದ ನಿನ್ನ ಗರ್ವ ಸಾಫ್ಗೊಳಿಸ್ತೇನೆ ಅಂತೇಳಿ ತಿಳ್ಕೊಂಡು ಅವ ಬಿಟ್ಟಂಥ ಆಯುಧವನ್ನು ಗುದ್ದೆ ಮುರಿತಾನೆ. ಆವಾಗ ಅಲ್ಲಿಂದ ಇಬ್ಬರಿಗೂ ಮುಷ್ಟಿ ಯುದ್ಧ ಪ್ರಾರಂಭ ಆಕೈತಿ. ಮುಷ್ಟಿ ಯುದ್ಧ ಪ್ರಾರಂಭ ಆದಾಗ ಶ್ರೀ ಕೃಷ್ಣ ಪರಮಾತ್ಮ ಆ ಜಾಂಬುವಂತನಿಗೆ ಸೋಲೋದಿಲ್ಲ. ಆವಾಗ ಆ ಜಾಂಬುವಂತ ವಿಚಾರ ಮಾಡಿ ಇಂಥ ಒಂದು ಪರಾಕ್ರಮಿ ಹೋದಾನಂತಂದ್ರೆ ಅವ ಏನಂತಾನಂದ್ರೆ, ಪಡವಿಯೋಳು ನನ್ನನ್ನು ಗೆಳೆಯುವ ನರರುಂಟೆ, ಇವನು ನನ್ನೊಡೆಯ ಶ್ರೀ ರಾಮದೇವರೇ ಸತ್ಯವು ಅಂತೇಳಿ ತಿಳ್ಕೊಂಡ ತನ್ನ ಮನಸ್ಸಿನೊಳಗೆ ಅಂದ್ಕೊಂಡ ನುಡಿತಾನ. ಆವಾಗ ಆ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನ ಅಂತಂದ್ರೆ, ಆ ಜಾಂಬುವಂತಗ ಸಂತೋಷದಿಂದ ಶ್ರೀ ರಾಮರೂಪವನ್ನು ತೋರಿಸ್ತಾನೆ. ಆವಾಗ ಜಾಂಬುವಂತ ಶ್ರೀರಾಮಭದ್ರನ ಹಿಂದಕ್ಕೆ ನನ್ನೊಳಗೆ ನನ್ನ ಕೂಡ ಯುದ್ಧ ಮಾಡಂತ ನಾ ಕೇಳಿಕೊಂಡಾಗ ಕೃಷ್ಣಾವತಾರದೊಳಗೆ ನಿನ್ನ ಕೂಡ ಯುದ್ಧ ಮಾಡಿ ಈಗಿನ ನನ್ನ ರಾಮದರ್ಶನ ರೂಪವನ್ನು ತೋರಿಸ್ತೀನಿ ಅಂತೇಳಿ ಅಂದಿದ್ದೆ. ಈಗ ಅದರಂಗ ಈ ಯುಗದೊಳಗೆ ತಾವು ಹೇಳ್ದಂಗೆ ನನಗೆ ನಿಮ್ಮ ರೂಪವನ್ನು ತೋರಿಸಿರಿ, ನನ್ನನ್ನು ರಕ್ಷಣೆ ಮಾಡಿದ್ರಿ ಎಂದು ಸಂತೋಷದಿಂದ ನಮಸ್ಕಾರ ಮಾಡ್ತಾನೆ. ಮಾಡಿ ಏನು ಮಾಡ್ತಾನೋ ಅಂತಂದ್ರೆ, ತನ್ನ ಮಗಳಾದಂಥ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಲಗ್ನ ಮಾಡಿಕೊಡ್ತಾನೆ. ಮತ್ತು ಸಂತೋಷದಿಂದ ಆ ಮಣಿಹಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಕಾಣಿಕೆಯಾಗಿ ಕೊಟ್ಟ ಏನು ಹೇಳ್ತಾನೋ ಅಂತಂದ್ರೆ, ಹರಿಯ ಇನ್ನೂ ನನ್ನ ಅವತಾರ ನಿನ್ನ ದಿವ್ಯ ಚರಣದೊಳಗೆ ಐಕ್ಯ ಆಗಲಿ, ನನಗೆ ಮುಕ್ತಿ ನೀಡು ಅಂತೇಳಿ ಕೇಳ್ಕೊತಾನೆ. ಕೇಳ್ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಆತನಿಗೆ ಮುಕ್ತಿಯನ್ನು ನೀಡಿ ಅಲ್ಲಿಂದ ಆ ಜಾಂಬವತಿಯನ್ನು ಕರ್ಕೊಂಡು ತನ್ನ ದ್ವಾರಕೆಗೆ ಬರ್ತಾನೆ. ಬಂದ ಮ್ಯಾಗ ಏನಾಕತಿ ಅಂದ್ರೆ, ಮತ್ತೆ ಸಭೆಯನ್ನು ಕೂಡಿಸಿ ಸತ್ರಾಜಿತನನ್ನು ಕರೆಸಿ ಸಭೆಯೊಳಗೆ ಹೇಳ್ತಾನೆ, ನೋಡ್ರಪ್ಪ, ಈ ಸತ್ರಾಜಿತ ಹಿಂದೆ ಮುಂದೆ ವಿಚಾರ ಮಾಡ್ದ ನನ್ನ ತಮ್ಮನ ಕೊಂದ ಮಣಿಹಾರವನ್ನು ತೆಗೆದುಕೊಂಡು ಹೋಗ್ಯಾನ ನೀವು ಅಂತೇಳಿ ನನಗೆ ಅಪವಾದ ಕೊಟ್ಟಿದ್ದ. ಈ ವಿಚಾರಕ್ಕೆ ನಮಗೆಲ್ಲ ನಗಿ ಬರ್ತೈತಪ್ಪ, ಸುಮ್ಮನೆ ಅಪವಾದ ಹೊತ್ತು ನಾನು ಅಂತೇಳಿ ತಿಳ್ಕೊಂಡು ಹೇಳಿ ಸಭೆಯೊಳಗೆ ಹೇಳಿದಾಗ ಆ ಸತ್ರಾಜಿತ ಅಂತಾನು ಹೆದರಿಕಾರ ವಿನಯದಿಂದ ನಮಸ್ಕಾರ ಮಾಡಿ, ಪರಮಾತ್ಮ ನನ್ನಿಂದ ಇಂಥ ಒಂದು ದೊಡ್ಡ ಅಪರಾಧ ಆಗೈತಿ, ಅದನ್ನು ಕ್ಷಮ ಮಾಡಿರಿ ಅಂತೇಳಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅನುಮತಿಯನ್ನು ಕೊಡ್ತಾನೆ. ಆತನನ್ನು ಕ್ಷಮ ಮಾಡ್ತಾನೆ. ಮುಂದೆ ಇಷ್ಟಾದರೂ ಕೂಡ ಆ ಸತ್ರಾಜಿತ ರಾಜಾಗ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಅವಾಗ ಏನು ಮಾಡ್ತಾನಂತಂದ್ರೆ, ಕೃಷ್ಣ ಪರಮಾತ್ಮಗೆ ಹೇಳ್ತಾನೆ ಏನಂತಂತಂದ್ರೆ, ಚತುರ ಮಾತಿನ ನನ್ನ ಸುಪುತ್ರಿ ಸತ್ಯಭಾಮಿಯನ್ನು ನೀವು ಲಗ್ನ ಆಗ್ರಿ ಅಂತೇಳಿ ತಿಳ್ಕೊಂಡು ವಿನಂತಿ ಮಾಡ್ಕೊತಾನೆ. ಆವಾಗ ಆ ಕೃಷ್ಣ ಪರಮಾತ್ಮ ಆ ಸತ್ಯಭಾಮಿಯನ್ನು ಮದುವೆ ಹಾಕಾನ. ಮದುವೆ ಆದ ನಂತರ ಆ ಸತ್ರಾಜಿತ ರಾಜ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಸಿರಿ ಸಂಪತ್ತಿನ ಜೊತೆಗೆ ಆ ಮಣಿಹಾರವನ್ನು ಕೂಡ ಕಾಣಿಕೆಯಾಗಿ ಕೊಟ್ಟು ಆ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ. ಹಿಂಗೆ ಅಪವಾದ ಕೃಷ್ಣಗೆ ಅಪವಾದ ಬಂದದ್ದಲ್ಲದ ಅವ್ನಿಗೆ 2 ಹೆಣ್ಣು ಗಂಟೆ ಬಿದ್ದು. ಆದ್ರೆ ಇಲ್ಲಿ ನನಗೆ ಅಪವಾದ ಬಂದರೂ ಕೂಡ ನನಗೆ ಬರೀ 2 ಪೆಟ್ಟು ಬಿದ್ದವಪ್ಪ. ಆ ಕೃಷ್ಣ ಪರಮಾತ್ಮನಿಗಿಂತ ನಾನು ಧನ್ಯದೀನಿ ಅಂತೇಳಿ ತಿಳ್ಕೊಂಡ ಆ ಶಮಂತಕ ಮಣಿ ಕಥೆಯನ್ನು ಯಾರು ಆ ಗುರುಪಾದಯ್ಯನಿಗೆ ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಕಥಾಶ್ರವಣವನ್ನು ಮುಕ್ತಾಯಗೊಳಿಸೋಣಂತ. 3 ಗುಣದವರಾದ ಜನರಂ 3 ಬಗೆಯಂ ಪರಿವ ಶಿವನವತಾರಿಹ ಸಿದ್ಧಗೆ ಕಾಡಿದ ಕಾಡು ತೀರ್ಪ ಪೋರ ಜನರೊಳಗಿರ್ದ ಹೀನ ವಿಚಾರಗತ್ತಲೆ ಕಳೆದು ಜ್ಞಾನಂ ಪ್ರೇರಿಸುತ್ತ ಮುಕುತಿಗೊಡು ಹರನೆ ನಿನಗೆ ನಾನು ನಮಿಪೇ. ಜೈ ಮಂಗಳಂ. ಜೈ ನಮಃ ಪಾರ್ವತಿ ಪತೀಶ್ವರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.